ತಗೊಂಬಂದು ಊರು ಮೆರವಣಿಗೆ ಮಾಡಿ ಮೊದಲನೇದು ಅಗಸ್ರ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡೋದು ಅದು ಅವ್ರ ಮಡಿವಾಳರ ಮನೆಯಲ್ಲಿ. ಅದು ಆ ಕಾಲದಲ್ಲಿಂದ ನಾವು ನಡ್ಕೊಂಬಂದಿದ್ದು. ಅವರಿಗೆ ಅವ್ರ ತಾಯಿ ಶ್ರೇಷ್ಠ ಅಂತೆ ಅಮ್ಮ. ಅವ್ರ ಮನೇಲಿ ಫಸ್ಟ್ ಎಲ್ಲಿವ್ರಿಗೆ ಯಾರ ಮನೇಲಿ ಪೂಜೆನೇ ಕೊಡೋಲ್ಲ. ಅವ್ರ ಮನೇಲಿ ಫಸ್ಟ್ ಪೂಜೆ ಮಾಡಿಬಿಟ್ಟು ತಂದು ದೇವಸ್ಥಾನದಲ್ಲಿ ಇಟ್ಬಿಡ್ತೀವಿ. ಇಟ್ಬಿಟ್ಟು ಆಮೇಲೆ ಅದಕ್ಕೆ ಆಮೇಲೆ ಅಲಂಕಾರ ಮಾಡ್ತಾರೆ. ಅದಕ್ಕೆ ವಿಗ್ರಹಗಳು, ಅದೇ ಮುಖವಾಡ, ಕೈ ಎಲ್ಲ ಇಟ್ಬಿಟ್ಟು ಒಂದು ಭಾಗ ಮಾಡ್ಲಸಲ್ಲಿ ಇಟ್ಕೊಂಡಿದ್ದಿಲ್ಲ, ಒಂದು ಪೋರ್ಷನ್ನು ಮೆರವಣಿಗೆ ಹೋಗ್ತದೆ. ಆ ಮೆರವಣಿಗೆ ಹೋದಾಗ ಏನು ಮಾಡ್ತಾರೆ, ಮನೆಯಲ್ಲ ಹೆಂಗಸ್ಗಳು ಅವ್ರ ಮನೆ ಮುಂದೆ ಕಾಲು ತೊಳೆದು ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ದಿನ ಅಲ್ಲೇ ಪೂಜೆ ಮಾಡ್ತಾರೆ. ಸ್ವಲ್ಪ ದಿನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮಡಗಿ ಪೂಜೆ ಮಾಡ್ತಾರೆ. ಅವ್ರ ಶಕ್ತಿ ಅನಿಸ್ತಾರೆ. ಒಬ್ಬರು ಹೆಸರು ಬೇಳೆ ಪಾನಕ ಮಜ್ಜಿಗೆ ಮಡಗ್ತಾರೆ, ಸ್ವಲ್ಪ ಜನ ಬಾತ್ ಮಡಗ್ತಾರೆ. ಅವ್ರವ್ರ ಮನಸ್ಸಿಗೆ ಅವ್ರಿಗೆ ಏನು ಪ್ರಿಯ ಇದೆ ಮಡ್ಕೋತಾರೆ. ಸ್ವಲ್ಪ ಜನ ಅರಿಕೆ ಕಟ್ಕೊಂಡಿರ್ತಾರೆ. ಅವ್ರ ಮನೆಗೇನೋ ನಮಗೆ ಆಗಿದ್ದರೆ ಮದುವೆ ಆಗಿಲ್ವೋ ಮಕ್ಕಳಾಗಿ ಏನೋ ಒಂದು ಅವ್ರಿಗೆ ಇಷ್ಟದ್ದು ಅರಿಕೆ ಕಟ್ಕೊಂಡಿರ್ತಾರೆ. ಅರಿಕೆ ಅದು ಆಗೋಗಿದ್ರೆ ಆವಾಗ ಕರ್ಗ ಇಳಿಸಿ ಅವ್ರ ಮನೇಲಿ ಅರಿಕೆ ತೀರಿಸ್ಕೊತಾ ಇದ್ದಾರೆ. ಅದು 29ನೇ ತಾರೀಕು ಕಾರ್ಯಕ್ರಮ ಮುಗೀತಿದೆ. ಕರ್ಗ ಹೊರೆಯವರು ಅವರು ಪಥ್ಯ ಇರ್ತಾರೆ, ಬ್ಯಾಚುಲರ್ ಆಗಿರ್ಬೇಕು. ಅವರು ಫುಲ್ಲಾಗಿ ಊಟ ಮಾಡಲ್ಲ, ಬೆಳಿಗ್ಗೆ ಉಪವಾಸ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಏನು ಮಾಡಿಕೊಡ್ತೀವೋ ನಾವು ನೈವೇದ್ಯ ಅದನ್ನೇ ಅವ್ರು ಊಟ ಮಾಡೋದು. ಇಲ್ಲಿ ಹಾಲೊಳಗೆ ಇಲ್ಲೇ ಮನಿಕೋತಾರೆ. ಮನೆಗುವಾಗ ಕೆಳಗಡೆ ಏನೂ ಇಲ್ಲ, ಬರೀ ನೆಲದ ಮೇಲೆ ಮನಿಕೋತಾರೆ. ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡಿಕೊಂಡು ಅರಿಶಿನ ಮೈಯೆಲ್ಲ ಅರಿಶಿನ ಹಚ್ಕೊಂಡು ಪಂಚೆ ಕಟ್ಕೊಂಡು ಅಲ್ಲಿ ಜೊತೆಲೇ ಇರ್ತಾರೆ. ಬೆಳಿಗ್ಗೆ ಬಿಟ್ಟರೆ ಅದು ಬಿಟ್ಟರೆ ಮಧ್ಯದಲ್ಲಿ ಅಲ್ಲಿ ಕರ್ಗಾಳ್ಸೋರು ಪ್ರಸಾದ ಗಿಸಾದ ಕೊಡ್ತಾರೆ, ತೊಗೋತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ರಾತ್ರಿ ದೇವಸ್ಥಾನಕ್ಕೆ ಬಂದಾಗ ತಿರುಗಿ ನೈವೇದ್ಯ ಮಾಡ್ತೀವಿ ನೋಡಿ, ಅದನ್ನೇ ಅವ್ರು ಊಟ ಮಾಡ್ತಾರೆ. ಅವರು ಮೆರವಣಿಗೆ ಎಲ್ಲ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ? ಇದು ಮೆರವಣಿಗೆ ನಮಗೆ ಗೊತ್ತಿರೋಂಗೆ 101 ವರ್ಷ ಇಲ್ವೇ, ಅಂದರೆ ನಮಗೆ ನಗರ ಮೆರವಣಿಗೆ ಹೋಗುತ್ತೆ ಅಂದರೆ ನಮಗೆ ಲೆಕ್ಕ ಸಿಕ್ಕಿರೋದು. ಅದಕ್ಕೆ ಮುಂಚೆ ಇದೆ ನಮಗೆ ಸಿಕ್ಕಿರೋ ಪ್ರಕಾರ. ಯಾಕೆ ನನಗೆ ಹೆಂಗೆ ಗೊತ್ತಾ, ನಾನು ಇದು 40 ವರ್ಷದಿಂದ ಇದ್ದೀನಿ. ನಾನು 40 ದಿವಸ ಮಾಡ್ತಾನೆ. ನನಗೆ ಗೊತ್ತಿರೋ ಪ್ರಕಾರ ಆ ಥರ. ಅದಕ್ಕೆ ಮುಂಚೆ ಇದೆ, ಗೊತ್ತಿಲ್ಲ ಎಷ್ಟು ಅಂತ.